ನಮಸ್ಕಾರ ವೀಕ್ಷಕರೇ, ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ವಿಷಯ ಗೃಹಸ್ಥದಲ್ಲಿ ರಾಜಯೋಗ. ಈ ವಿಷಯದ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡೋದಕ್ಕೆ ಬ್ರಹ್ಮಕುಮಾರ ಸಹೋದರರಾದ ರಂಗನಾಥ್ರವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಬ್ಯಾಂಕ್ನಲ್ಲಿ ಅನೇಕ ವರ್ಷಗಳು ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ ನಂತರ ನಿವೃತ್ತಿ ಹೊಂದು ಈ ಒಂದು ಈಶ್ವರೀಯ ಸೇವೆಯಲ್ಲಿ ತಮ್ಮ ಪರಿವಾರದ ಸಮೇತ ತೊಡಗಿಕೊಂಡಿದ್ದಾರೆ. ಅಣ್ಣವರು ಹಿರಿಯ ಚಿಂತಕರು. ಅವರನ್ನ ನಾವು ಈ ಗೃಹಸ್ಥದಲ್ಲಿ ರಾಜಯೋಗವನ್ನ ಹೇಗೆ ಅಭ್ಯಾಸ ಮಾಡೋದು, ಗೃಹಸ್ಥಿಗಳಿಗೆ ಈ ರಾಜಯೋಗ ಯಾಕೆ ಬೇಕು ಅನ್ನೋ ಅನೇಕ ವಿಚಾರಗಳನ್ನ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ಅವರನ್ನ ಸ್ವಾಗತಿಸೋಣ. ಅಣ್ಣವರೇ, ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ. ಈ ಗೃಹಸ್ಥದಲ್ಲಿ ರಾಜಯೋಗ ಅನ್ನೋದು ತಮ್ಮ ಸಂಸ್ಥೆಯಿಂದ ಒಂದು ಪುಸ್ತಕನೂ ಸಹ ಇದೆ. ಈ ರಾಜಯೋಗ ಅನ್ನೋದು ಅರ್ಥ ಏನು? ಯಾಕಂದ್ರೆ ನಾವು ಅನೇಕ ಪ್ರಕಾರದ ಯೋಗಗಳ ಹೆಸರನ್ನ ಕೇಳಿದ್ದೀವಿ. ಆದ್ರೆ ಈ ರಾಜಯೋಗ, ಭಗವದ್ಗೀತೆಯಲ್ಲೂ ಈ ರಾಜಯೋಗ ಅನ್ನೋ ಶಬ್ದ ಇದೆ. ತಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಡುವಂತಹ ರಾಜಯೋಗ ಹೇಗಿರುತ್ತೆ? ಅದರ ವಿಧಿವಿಧಾನ ಏನು? ರಾಜಯೋಗ ಅನ್ನೋದು ಬಹಳ ವಿಶಿಷ್ಟವಾದ ಒಂದು ಕೌಶಲ. ಈ ಕೌಶಲದಿಂದ ಒಬ್ಬ ವ್ಯಕ್ತಿ ಪರಮಾತ್ಮನೊಡನೆ ನೇರವಾಗಿ ಸಂಬಂಧವನ್ನು ಏರ್ಪಾಡು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯೋಗ ಅಂದರೆ ಜೋಡಣೆ ಅಂದರೆ ಆತ್ಮ ಪರಮಾತ್ಮ ಜೊತೆ ಸಂಬಂಧವನ್ನು ಜೋಡಿಸೋದಕ್ಕೆ ಯೋಗ ಅಂತ ಹೇಳ್ತಾರೆ. ಇತ್ತೀಚಿನ ದಿವಸಗಳಲ್ಲಿ ಯೋಗ ಅನ್ನೋದಕ್ಕೆ ಬೇರೆ ಅರ್ಥವೂ ಇದೆ. ಶಾರೀರಿಕ ಯೋಗ ಅಂತಲೂ ಹೇಳ್ತಾರೆ. ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇದೆ. ಯೋಗ ಅಂದ್ಕೂಡಲೇ ಆಸನಗಳು, ಯೋಗಾಸನಗಳು, ಶಾರೀರಿಕ ಆಸನಗಳು ಅಂತ ಅರ್ಥ ಮಾಡ್ಕೊಳ್ಳೋದು ಹೆಚ್ಚಿನ ಅಂಶ ನಡೀತಾ ಇದೆ. ಆದರೆ ವಾಸ್ತವಿಕವಾಗಿ ಶಾರೀರಿಕವಾಗಿ ಆಸನ ಮಾಡಿದವರೂ ಕೂಡ ಮನಸ್ಸನ್ನು ಪರಮಾತ್ಮನನ್ನು ಜೋಡಿಸೋದು ಬಹಳ ಅವಶ್ಯಕತೆ ಇದೆ. ಶರೀರದ ಆಸನ ಯಾಕೆ ಮಾಡ್ತಾರೆ ಅಂದರೆ, ಶರೀರ ನಿಶ್ಚಲವಾದಾಗ ಮನಸ್ಸು ನಿಶ್ಚಲವಾಗುತ್ತೆ, ಮನಸ್ಸು ನಿಶ್ಚಲವಾದಾಗ ಯೋಗ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆ ಯೋಗ, ಶಾರೀರಿಕ ಆಸನ ಮಾಡೋಕ್ಕೂ ಯೋಗ ಬೇಕು, ಏಕಾಗ್ರತೆ ಬೇಕು, ಮತ್ತು ಧ್ಯಾನ ಮಾಡೋದಕ್ಕೂ ಯೋಗ ಬೇಕಾಗುತ್ತೆ, ಯೋಗದ ಶಕ್ತಿ ಬೇಕಾಗುತ್ತೆ. ಅದರಿಂದ ರಾಜಯೋಗ ಅನ್ನೋದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಹಳ ಪುರಾತನವಾದಂತಹ ಈ ಕೌಶಲ ಏನಿದೆಯಲ್ಲ, ರಾಜಯೋಗ ಕೌಶಲ, ಅದನ್ನು ತಿಳಿಸ್ಕೊಡ್ಲಾಗುತ್ತೆ. ಬೇರೆ ಬೇರೆ ತಾವು ಹೇಳ್ದಂಗೆ ಯೋಗಗಳಿವೆ, ನಿಜ. ಎಲ್ಲವೂ ಮನುಷ್ಯನಿಗೆ ಜೀವನಕ್ಕೆ ಹತ್ತಿರವಾಗಿವೆ, ಎಲ್ಲವೂ ಬೇಕಾಗಿದೆ. ಆದರೆ ರಾಜಯೋಗದಲ್ಲಿ ಬಹಳ ಸುಲಭವಾದ ಒಂದು ಸಹಜವಾದ ಪ್ರಕ್ರಿಯೆಯಿಂದ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ರಾಜಯೋಗ ಅಭ್ಯಾಸವನ್ನು ಮಾಡಿದಾಗ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕೂಡ ಆಗ್ತವೆ. ಗೃಹಸ್ಥದಲ್ಲಿ ರಾಜಯೋಗ ಅಂತ ನಾವು ಏನು ತಾವು ಹೇಳಿದರೆ ಶೀರ್ಷಿಕೆ, ಗೃಹಸ್ಥದಲ್ಲಿ ರಾಜಯೋಗ ಅನ್ನುವುದು ಬಹಳ ಮುಖ್ಯವಾದ ಅಂಶನೇ ಆಗುತ್ತೆ. ರಾಜಯೋಗ ಅನ್ನುವುದು ಮನಸ್ಸಿನಲ್ಲಿರತಕ್ಕಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರುವಂತಹ ಒಂದು ಯೋಗ. ಎಲ್ಲ ಸಮಸ್ಯೆಗಳು ಎಲ್ಲಿ ಹುಟ್ಟುತ್ತವೆ ಅಂದರೆ ಮನಸ್ಸಿನಲ್ಲೇ ಹುಟ್ಟೋದು. ವಾರ್ ಈಸ್ ಬಾರ್ನ್ ಇನ್ ದಿ ಮೈಂಡ್ಸ್ ಆಫ್ ಪೀಪಲ್ ಅಂತ ಹೇಳ್ತಾರೆ. ಯುದ್ಧ ಎಲ್ಲಿ ಶುರುವಾಗುತ್ತೆ ಅಂದರೆ ಮನಸ್ಸಲ್ಲೇ ಶುರುವಾಗುತ್ತೆ ಅಂತ ಹೇಳೋದು. ಆದ್ದರಿಂದ ಮನಸ್ಸಿನಲ್ಲಿ ಇರುವಂಥ ಪ್ರಶ್ನೆಗಳು ಬಹಳಷ್ಟು ಇವೆ, ಪ್ರತಿಯೊಬ್ಬರಿಗೂ ಇದೆ ಪ್ರಪಂಚದಲ್ಲಿ. ಯಾಕೆ ಅದನ್ನು ಕಡೆಗಾಣಿಸ್ತಾರೆ ಅಂದರೆ, ಒಂದು ಅದರ ಬಗ್ಗೆ ಒಂದು ಅನೌಪಚಾರಿಕವಾದಂತಹ ದೃಷ್ಟಿಕೋನ, ಎರಡನೇದು ಆಸಕ್ತಿ ಇರೋದಿಲ್ಲ. ಏನು ಮನಸ್ಸಲ್ಲಿ ಪ್ರಶ್ನೆ ಬರ್ತವೆ ಹೋಗ್ತವೆ, ಏನು ಪರವಾಗಿಲ್ಲ, ನಾವೇನು ಓದಿದ್ದೀವೋ ಅದು ಸಾಕು ನಮಗೆ, ಏನು ದುಡಿತಾ ಇದ್ದೀವೋ ಅದು ಸಾಕು ನಮಗೆ ಅನ್ನುವ ಮನೋಭಾವ ಇರೋದರಿಂದ ಮನಸ್ಸಿನಲ್ಲಿ ಅನೇಕ ಸೈದ್ಧಾಂತಿಕ ಪ್ರಶ್ನೆಗಳು ಎದ್ದಾಗ ವ್ಯಕ್ತಿಗೆ ಮನಸ್ಸಿನಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ದೊರಕದೇ ಇದ್ದರೆ ಮನಸ್ಸು ಚಲಾಯಮಾನವಾಗಿಬಿಡ್ತದೆ. ಆದ್ದರಿಂದ ಮನಸ್ಸು ಒಂದು ಕಡೆ ನಿಲ್ಲೋದಕ್ಕೆ ಕಷ್ಟ ಆಗಿಬಿಡ್ತದೆ.
ಯಾವುದೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಾಗ ಮಾತ್ರ ಮನಸ್ಸು ಸಮಾಧಾನವಾಗುತ್ತೆ ಅದಕ್ಕೆ. ಇಲ್ಲವಾದರೆ ಬರೀ ಪ್ರಶ್ನೆಯನ್ನು ಕೇಳಿ ಹಾಗೆ ಬಿಟ್ಟರೆ ಅದಕ್ಕೆ ಸರಿಯಾದಂಥ ಪರಿಹಾರ ಸಿಗದೇ ಇದ್ದರೆ ಎರಡು ವಿಚಾರ ಬರುತ್ತೆ. ಒಂದು, ನಾನು ಅದನ್ನು ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ ಅಂತ ಒಂದು. ಎರಡನೇದು, ಈ ಪ್ರಶ್ನೆ ಯಾರನ್ನು ಕೇಳೋದು, ಎಲ್ಲಿ ಹುಡ್ಕೊಂಡು ಹೋಗೋದು ನಾವು ಈ ಪ್ರಶ್ನೆಗಳಿಗೆಲ್ಲ. ಮತ್ತು ಒಬ್ಬೊಬ್ಬರು ಒಂಥರ ಹೇಳ್ತಾರಲ್ಲ, ಯಾವುದನ್ನು ಅಂತ ನಂಬೋದು, ಕನ್ಫ್ಯೂಷನ್ ಆಗುತ್ತೆ ನಮಗೆ. ಆದ್ದರಿಂದ ಯಾರನ್ನೂ ಕೇಳೋದೇ ಬೇಡ. ನನಗೆ ಎಷ್ಟು ಸಿಕ್ಕಿದೆಯೋ ಎಷ್ಟು ಗೊತ್ತಿದೆಯೋ ಅಷ್ಟೇ ಸಾಕು. ಯಾವುದಾದ್ರು ಪುಸ್ತಕ ಸಿಕ್ಕಿದ್ರೆ ಓದ್ಕೊಳ್ಳೋಣ ನೋಡೋಣ ಅಂತಾರೆ. ಪುಸ್ತಕಗಳಲ್ಲೂ ಕೂಡ ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ ಸಮಸ್ಯೆಗಳಿಗೆ ಉತ್ತರ. ಉದಾಹರಣೆಗೆ, ನಾನು ಎಲ್ಲಿಂದ ಬಂದೆ ಅಂತ ಒಂದು ಪ್ರಶ್ನೆ. ನಾನು ಎಲ್ಲಿಂದ ಬಂದೆ, ಇಲ್ಲಿಗೆ ಯಾಕೆ ಬಂದಿದ್ದೀನಿ, ಮುಂದೆ ನಾನು ಎಲ್ಲಿಗೆ ಹೋಗ್ತೀನಿ, ಈ ಪ್ರಶ್ನೆಗಳು ಬಂದುಬಿಡುತ್ತೆ ಎಷ್ಟೋ ಸರಿ ಸುಮ್ಮನೆ ಕೂತಿದ್ದಾಗ. ಆವಾಗ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನನಗೆ ಗೊತ್ತಿಲ್ಲದೆ ಇದ್ದರೆ ಪ್ರಶ್ನೆಗಳ ಜೊತೆ ಜೀವನ ಮಾಡ್ತೀನಿ ನಿಜ, ಆದರೆ ಪ್ರಶ್ನೆಗಳಿಗೆ ಪರಿಹಾರ ಸಿಗದೇ ಇದ್ದರೆ ಪ್ರಶ್ನೆಯಾಗೇ ಉಳ್ಕೊಂಬಿಡುತ್ತೆ. ಪ್ರಶ್ನೆ ಜೊತೆಗೆ ನಾನು ಒಂದು ಪ್ರಶ್ನೆ ಆಗಿಬಿಡ್ತೀನಿ, ನನ್ನ ಜೀವನನೇ ಒಂದು ಪ್ರಶ್ನೆ ಆಗಿಬಿಡುತ್ತೆ. ಹಾಗಾಗಿ ಬಹಳಷ್ಟು ಜನ ಇದರ ಆಳದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಯೋಗ ಅಂದರೆ ಏನು, ರಾಜಯೋಗ ಯಾಕೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಆಳವಾದ ವಿಚಾರ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ನಮಗೆ ಇದರ ಅವಶ್ಯಕತೆ ಎಷ್ಟಿದೆ ಅಂತ. ರಾಜಯೋಗ ಅಂತ ಹೆಸರೇ ಹೇಳುವ ಹಾಗೆ ರಾಜನನ್ನಾಗಿ ಮಾಡುವಂತಹ ಯೋಗ. ಯಾವ ರಾಜ ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವು ವಿಜಯನ ಗಳಿಸಬೇಕು. ನನ್ನಲ್ಲಿರ್ತಕ್ಕಂಥ ದುರ್ಗುಣಗಳ ಮೇಲೆ ನಾನು ವಿಜಯವನ್ನು ಸಾಧಿಸಬೇಕು. ನನ್ನ ಸೂಕ್ಷ್ಮ ಇಂದ್ರಿಯಗಳಾದಂಥ ಮನಸ್ಸು ಬುದ್ಧಿಯ ಮೇಲೆ ನಾನು ಹತೋಟಿಯನ್ನು ಸಾಧಿಸಬೇಕು. ನನ್ನ ಮಾತು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಅದು ಗೆರೆಯನ್ನು ಅತಿಕ್ರಮಣ ಮಾಡಿ ಮುಂದಕ್ಕೆ ಹೋಗಬಾರ್ದು. ಮತ್ತು ಮಾತಿನಲ್ಲಿ ಕೂಡ ತುಂಬ ನನಗೆ ಚಾಕಚಕ್ಯತೆ ಕಲಿಬೇಕು. ನನ್ನ ಮಾತಿನಿಂದ ಯಾರಿಗೂ ನೋವಾಗಬಾರ್ದು. ಮತ್ತು ನಾನು ಮಾಡುವಂತಹ ಕರ್ಮ ಎಲ್ಲರಿಗೂ ಒಳ್ಳೆಯದಾಗುವಂಥ ಕರ್ಮಗಳೇ ಆಗಿರಬೇಕು. ಇದು ನಮ್ಮ ಮೇಲೆ ನಮಗೆ ಇರುವಂತಹ ಒಂದು ಪ್ರಭುತ್ವ. ಈ ಪ್ರಭುತ್ವ ನಮಗೆ ಸಿಗುವಂಥದ್ದು ರಾಜಯೋಗದಿಂದ ಸಿಗುತ್ತೆ. ಅದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ರಾಜಯೋಗ ಅಂದರೆ ವ್ಯಕ್ತಿ ತನಗೆ ತಾನೇ ಪ್ರಭುತ್ವವನ್ನು ಹೊಂದ್ಕೊಳ್ತಾನೆ. ಹೀಗೆ ಒಂದು ನಾಡಿನಲ್ಲಿ ಒಬ್ಬ ರಾಜ ಇದ್ದರೆ ರಾಜನಿಗೆ ಪ್ರಭು ಅಂತ ಕರೀತಾರೆ. ಪ್ರಭು ಏನು ಮಾಡ್ತಾನೆ, ಇಡೀ ರಾಜ್ಯವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಅಂದರೆ ಅವನು ಹೇಳಿದ ಹಾಗೆ ರಾಜ್ಯದಲ್ಲಿ ಎಲ್ಲವೂ ಆಗುತ್ತೆ. ಅವನೇ ಪಾಲಿಸಿ ಮೇಕರು, ಅವನೇ ಡಿಸಿಷನ್ ಮೇಕರು, ಎಲ್ಲವೂ ಅವನ ಕೈಲೇ ಇರುತ್ತೆ. ಆದ್ದರಿಂದ ಅವನು ಹೇಳಿದ ಹಾಗೆ ಪ್ರಜೆಗಳು ನಡ್ಕೊಳ್ತಾರೆ, ಸೈನ್ಯಾಧಿಕಾರಿಗಳು ನಡ್ಕೊಳ್ತಾರೆ, ಸಚಿವರು ನಡ್ಕೊಳ್ತಾರೆ. ಆದ್ದರಿಂದ ಅವನಿಗೆ ಪ್ರಭು ಅಂತ ಹೇಳ್ತಾರೆ. ರಾಜ ಸರ್ವಾಧಿಕಾರಿ, ಎಲ್ಲ ಅಧಿಕಾರವೂ ಅವನ ಕೈನಲ್ಲೇ ಇರುತ್ತೆ. ನಾನು ಒಬ್ಬ ವ್ಯಕ್ತಿಯಾಗಿ ನನ್ನಲ್ಲಿರುವಂಥ ಇಂದ್ರಿಯಗಳ ಮೇಲೆ ನಾನು ಪ್ರಭುತ್ವವನ್ನು ಸಾಧಿಸಬೇಕು. ಹೇಗೆ ಸಾಧಿಸೋದು? ಈಗ ನನ್ನ ಕಣ್ಣು ನಾನು ಹೇಳ್ದಂಗೆ ಕೇಳಲ್ಲ, ಕಿವಿ ನಾನು ಹೇಳ್ದಂಗೆ ಕೇಳಲ್ಲ, ಬಾಯಿ ನಾನು ಹೇಳಿದಾಗ ಬ್ರೇಕ್ ಹಾಕಲ್ಲ, ಅದು ಮೂಗು ತನಗೆ ಬೇಕಾದಂಥ ವಾಸನೆಗಳನ್ನು ಗ್ರಹಿಸ್ಕೊಂಡು ಆಗ್ರಹಿಸ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗೆ ಬೇರೆ 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 ಇಂದ್ರಿಯಗಳು ಒಂದೊಂದು ಕಡೆಗೆ ಎಳೀತಾ ಇರ್ತವೆ. ಮತ್ತು ಇವೆಲ್ಲವೂ ಕೂಡ ಮೆದುಳಿನಲ್ಲಿ ಇಂಪ್ರಿಂಟ್ ಆಗ್ತಾ ಹೋಗುತ್ತೆ. ನೋಡಿದ್ದು, ಕೇಳಿದ್ದು, ಆಗ್ರಹಿಸಿದ್ದು, ತಿಂದಿದ್ದು, ಮಾತಾಡಿದ್ದು ಎಲ್ಲವೂ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಆ ರೆಕಾರ್ಡ್ ಆಗಿದ್ದು ಪದೇ 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 ನನಗೆ ತೋರಿಸ್ತಾ ಇರುತ್ತೆ, ನೀನು ಹಿಂಗೆ ಮಾಡಿದ್ದೀರಿ, ನೀವು ಮಾಡಿದ್ದೀರಿ ಅಂತ. ಹೀಗಾಗಿ ಸಾಮಾನ್ಯವಾಗಿ ವ್ಯಕ್ತಿಗಳು ತಮ್ಮ ಕರ್ಮೇಂದ್ರಿಯಗಳ ಮೇಲೆ ನಾವು ಹತೋಟಿ ಸಾಧಿಸಬೇಕು ಅಂತ ಯಾರೂ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಇದು ಪ್ರಜಾಪ್ರಭುತ್ವ. ನಮಗೆ ಹೇಗೆ ಬೇಕೋ ಹಾಗಿರೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಾನು ಬೇಕಾದ್ದನ್ನು ನೋಡ್ತೀನಿ, ಬೇಕಾದ್ದನ್ನು ತಿಂತೀನಿ, ನಾನು ಬೇಕಾದ್ದನ್ನು ಕೇಳ್ತೀನಿ. ಇದಕ್ಕೆ ಎಲ್ಲೂ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಇದಕ್ಕೆ ಕಡಿವಾಣ ಹಾಕಿಲ್ವೇ ಅಂತ ತಿಳ್ಕೊಂಡಿದ್ದಾರೆ. ಸ್ವೇಚ್ಛಾಚಾರಕ್ಕೂ ಸ್ವಾತಂತ್ರ್ಯಕ್ಕೂ ಭಾಳ ವ್ಯತ್ಯಾಸ ಇದೆ, ಅಂತರ ಜಾಸ್ತಿ ಇದೆ. ನಾವು ತಿಳ್ಕೊಂಡಿರೋದು ಸ್ವೇಚ್ಛೆ, ಅದು ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವ ಅಂದರೆ
ಪ್ರಜೆ ತನ್ನ ಮೇಲೆ ತಾನೇ ಪ್ರಭುತ್ವವನ್ನು ಪಡೆದುಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಪ್ರಜೆ ತನ್ನ ಮೇಲೆ ತಾನು ಪ್ರಭುತ್ವವನ್ನು ಪಡ್ಕೊಂಡ್ಬಿಟ್ರೆ ಆವಾಗ ದೇಶದಲ್ಲಿ, ನಾಡಿನಲ್ಲಿ ಸಮಸ್ಯೆಗಳ ಸಂಖ್ಯೆನೇ ಕಡಿಮೆ ಆಗಿಬಿಡುತ್ತೆ. ಪ್ರಭುತ್ವ ಇಲ್ಲದೇ ಇರೋದ್ರಿಂದನೇ, ಸ್ವೇಚ್ಛಾಚಾರ ಇರೋದ್ರಿಂದನೇ ಇಷ್ಟೊಂದು ಸಮಸ್ಯೆಗಳಿವೆ ಸಮಾಜದಲ್ಲಿ. ಪೊಲೀಸ್ನವ್ರು ಇಷ್ಟೊಂದು ಯಾಕಿದ್ದಾರೆ? ಕೋರ್ಟ್ಗಳು ಯಾಕೆ ಇಷ್ಟೊಂದಿವೆ? ಮನೇಲಿ ಯಾಕೆ ಇಷ್ಟೊಂದು ಜಗಳಾಡ್ತಾರೆ? ಮಕ್ಕಳ ಮೇಲೆ ಇಷ್ಟೊಂದು ಯಾಕೆ ತೊಂದರೆ ತಾಪತ್ರೆಗಳಾಗ್ತಾ ಇವೆ? ಯಾಕೆ ಅಂದರೆ ಸ್ವೇಚ್ಛಾಚಾರ, ನಮಗೆ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಜನರಲ್ಲಿ ಇನ್ನೊಂದು ಕಲ್ಪನೆ ಇರೋದು, ಈ ರಾಜಯೋಗ, ಮೆಡಿಟೇಷನ್ ಇದೆಲ್ಲ ಗೃಹಸ್ಥ ಜೀವನ ಎಲ್ಲ ಮುಗಿಸಿ ನಂತರ ಕೊನೆಯಲ್ಲಿ ಸನ್ಯಾಸತ್ವ ಕೆಲವ್ರು ಯಾರು ಸ್ವೀಕರಿಸ್ತಾರೋ ಅವ್ರು ಮಾಡೋದಿದೆಲ್ಲ ಅಂತ. ಹೌದೌದು. ಯಾರನ್ನೇ ಕೇಳಿದ್ರು ಕೂಡ ನಾನು ರಿಟೈರ್ ಆಗಿಬಿಡ್ಲಿ ಸರ್, ಆಮೇಲೆ ಬಂದುಬಿಡ್ತೀನಿ, ಇವಾಗ ಫ್ರೀ ಇಲ್ಲ ನಾನು, ನನಗೆ ಹೆಂಗೂ ರಿಟೈರ್ ಆದಮೇಲೆ ಸುಮ್ಮನೆ ಕೂತಿರ್ತಾನೆ ಮನೆಯಲ್ಲಿ, ಧಾರಾಳವಾಗಿ ಬರ್ತೀನಿ ಬಿಡಿ ಅಂತಾರೆ. ಅದನ್ನು ವಾಸ್ತವಿಕವಾಗಿ ರಿಟೈರ್ ಆಗೋಕ್ಕೆ ಮೊದಲೇ ಬೇಕಾಗಿರೋದು ಇದು. ಯಾವಾಗ ಚಟುವಟಿಕೆ ಜಾಸ್ತಿ ಇರ್ತಾವಲ್ಲ, ಮನಸ್ಸು ಒತ್ತಡದಲ್ಲಿ ಸಿಲುಕಾಕ್ಕೊಂಡು ಒದ್ದಾಡ್ತಾ ಇರುತ್ತೆ ಮನಸ್ಸು. ಅದಕ್ಕೆ ಸರಿಯಾದಂಥ ಪರಿಹಾರ ಸಿಗ್ತಾ ಇಲ್ಲ. ಒತ್ತಡಕ್ಕೆ ನಿವಾರಣೋಪಾಯ ಅವ್ರ ಹತ್ರ ಇಲ್ಲ. ಅವರೇನು ಮಾಡ್ತಾರೆ, ಒತ್ತಡ ನಿವಾರಣೋಪಾಯಕ್ಕೆ ಬೇರೆ ರೀತಿಯ ಒಂದು ಔಷಧಿಯನ್ನು ಕಂಡುಕೊಳ್ತಾರೆ. ಅವರು ಬೇರೆ ಬೇರೆ ಅಭ್ಯಾಸಗಳನ್ನು ಮಾಡ್ತಾರೆ. ಇಲ್ಲಾಂದರೆ ಹೊರಗಡೆ ಯಾವುದೋ ದೂರದ ಊರುಗಳಿಗೆ ಹೋಗ್ತಾರೆ, ಬೆಟ್ಟಕ್ಕೆಲ್ಲೋ ಹೋಗ್ತಾರೆ, ಇದ್ಬಿಟ್ಟು 2 ದಿವಸ ಬರ್ತಾರೆ. ಅಲ್ಲಿದ್ದಾಗ ಇಲ್ಲಿ ಯೋಚನೆ ಮಾಡ್ತಾರೆ, ಇಲ್ಲಿದ್ದಾಗ ಅಲ್ಲಿ ಹೋಗಿದ್ದೆಲ್ಲ ಚೆನ್ನಾಗಿತ್ತು ಅಂತ ಇಲ್ಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಸಮಸ್ಯೆಯಾಗಿ ಉಳೀತು, ಒತ್ತಡ ಹಂಗೆ ಉಳ್ಕೊಂಡ್ಬಿಡ್ತು. ಸುಮ್ಮನೆ ಹೋಗಿ ಬಂದಿದ್ದು ಖರ್ಚು ಅಷ್ಟೇ, 2 ದಿವಸ ರಜಾ ವೇಸ್ಟು, ದುಡ್ಡು ವೇಸ್ಟು ಅಷ್ಟೇ ಆಗಿದ್ದು. ಅದಕ್ಕಾಗಿ ಇದಕ್ಕೆ ನಾವು ವಾಸ್ತವಿಕವಾಗಿ ಏನಂದರೆ ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಡ್ಬಿಡ್ಬೇಕಿದ್ನ. ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ 10-12 ವರ್ಷಕ್ಕೆ ಯಾವಾಗ ಮಕ್ಕಳಿಗೆ ಗ್ರಹಿಕೆ ಚೆನ್ನಾಗಿರುತ್ತೆ, ಈಗ ಉದಾಹರಣೆಗೆ 7ನೇ ಕ್ಲಾಸು 8ನೇ ಕ್ಲಾಸು ಆ ಟೈಮಲ್ಲಿ ಇದನ್ನು ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿ ಮಕ್ಕಳು ಗ್ರಹಿಸ್ಬಿಡ್ತವೆ. ಯಾಕಂದರೆ ಮಕ್ಕಳಿಗೆ ಆವಾಗಿನ್ನೂ ಏಕಾಗ್ರತೆ ಇರುತ್ತೆ, ಹೊರಗಡೆ ಆಕರ್ಷಣೆ ಇರಲ್ಲ ಮಕ್ಕಳಿಗೆ. ಈಗಿನ ಮಕ್ಕಳಿಗೆ ಹೈಸ್ಕೂಲಲ್ಲೇ ಆಕರ್ಷಣೆ ಶುರುವಾಗ್ಬಿಟ್ಟಿದೆ. ಮೊದಲು ಪ್ರೈಮರಿ ಸ್ಕೂಲ್ ತನಕ ಇರಲಿಲ್ಲ, ಹೈಸ್ಕೂಲ್ನಲ್ಲೂ ಇರಲಿಲ್ಲ, PUC ನಲ್ಲಿ ಇರ್ತಾಯಿತ್ತು. ಈಗ ಹೈಸ್ಕೂಲ್ನಲ್ಲೇ ಶುರುವಾಗ್ಬಿಟ್ಟಿದೆ. ಮೊಬೈಲು, ಅದು ಇದು, ಸಿನಿಮಾ, ಚಕ್ಕರ್ ಹೊಡೆಯೋದು, ಸ್ಕೂಲಿಗೆ ಚಕ್ಕರ್ ಹೊಡೆದು ಸಿನಿಮಾಕ್ಕೆ ಹೋಗೋದು, ಇವೆಲ್ಲ ಹೈಸ್ಕೂಲಲ್ಲಿ ಶುರುವಾಗ್ಬಿಟ್ಟಿದೆ ಇವಾಗ. ನಾಳೆ ಪ್ರೈಮರಿ ಸ್ಕೂಲ್ಗೂ ಬರುತ್ತೆ. ಅದರಿಂದ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರು ಮನೆಯಲ್ಲಿ ಈ ವಯಸ್ಸಿನ ಮಕ್ಕಳಿದ್ದಾರೆ ಅಥವಾ ಮೊಮ್ಮಕ್ಕಳಿದ್ದಾರೆ, ಅವ್ರಿಗೆ ರಾಜಯೋಗದ ಅಭ್ಯಾಸವನ್ನು ಭಾಳ ಬೇಗ ಮಾಡಿಸೋದು ಒಳ್ಳೆಯದು, ಅವ್ರಿಗೆ ಒಳ್ಳೆಯದು. ಯಾಕಂದರೆ ಬೆಳೆದ ಮೇಲೆ ಆ ವ್ಯಕ್ತಿ ಆ ಮನೆಗೆ ಸಮಸ್ಯೆಯಾಗಿ ಉಳ್ಕೊಳ್ಳಲ್ಲ. ಆ ವ್ಯಕ್ತಿ ಬೇರೆಯವರ ಸಮಸ್ಯೆ ನಿವಾರಣೆ ಮಾಡುವಂತಹ ಶಕ್ತಿ ಬಂದುಬಿಟ್ಟಿರುತ್ತೆ ಅವನಿಗೆ ರಾಜಯೋಗ ಅಭ್ಯಾಸ ಮಾಡೋದ್ರಿಂದ. ಯಾಕೆಂದರೆ ಅವನಲ್ಲಿ ಕಂಟ್ರೋಲಿಂಗ್ ಪವರ್ ಬಂದುಬಿಡುತ್ತೆ. ರಾಜಯೋಗ ಅಭ್ಯಾಸ ಮಾಡ್ತಾ ಚಿಕ್ಕ ವಯಸ್ಸಿನಲ್ಲೇ ಕಂಟ್ರೋಲಿಂಗ್ ಪವರ್ ಬಂದುಬಿಟ್ರೆ ಅವನು ಯಾವುದನ್ನು ನೋಡಬಾರ್ದೋ ನೋಡೋದೇ ಇಲ್ಲ, ಯಾವುದನ್ನು ಕೇಳಬಾರ್ದೋ ಕೇಳೋದೇ ಇಲ್ಲ ಅವನ ಮಗು. ಇದು ಅಭ್ಯಾಸಕ್ಕೆ ಬಂದುಬಿಡುತ್ತೆ, ಅವನಿಗೆ ಸಂಸ್ಕಾರ ಆಗೋಗ್ಬಿಡುತ್ತೆ. ಇದು ದೊಡ್ಡವನು ಆದಮೇಲೂ ಅವನು ಹಾದಿ ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋದರೆ ಆಫೀಸ್ ಬಿಟ್ಟರೆ ಮನೆ ಬಿಟ್ಟರೆ ಆಫೀಸು. ಆವಾಗ ಪೋಷಕರಿಗೆ ನಿರ್ಯೋಚನೆಯಿಂದ ಇರ್ಬೋದು, ಏನು ತೊಂದರೆನೇ ಇಲ್ಲ ಅವ್ರಿಗೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಸಾಕೋದೇ ಭಾಳ ದೊಡ್ಡ ಸವಾಲು. ಮಗು ಒಂದು ಕಾಲೇಜಿಗೆ ಹೋಗ್ತಾ ಇದೆ ಅಂದರೆ ಕಾಲೇಜಿಗೆ ಹೋಗ್ತಾನೋ, ಬೇರೆ ಕಡೆ ಎಲ್ಲೋ ಹೋಗ್ತಾನೋ, ಯಾರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೋ, ಏನು ಓದ್ತಾ ಇದ್ದಾನೋ ಇಲ್ವೋ ಏನೂ ಗೊತ್ತಾಗಲ್ಲ ಮನೇಲಿರೋರಿಗೆ. ಅವರೇನು ಪೊಲೀಸ್ನವ್ರು ಅವನ ಹಿಂದೆ ಹೋಗಿ ಏನೇನು ಮಾಡ್ತಾನೆ ನೋಡ್ಕೊಂಬರೋಕ್ಕೆ? ಒಂದು ದಿವಸ ನೋಡ್ಬೋದು, ದಿವಸ ಹೋಗೋಕ್ಕಾಗುತ್ತಾ? ಕೆಟ್ಟ ಅಭ್ಯಾಸ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೋ ಏನೋ, ಸುಳ್ಳು ಹೇಳ್ತಾ ಇದ್ದಾನೋ ನಮಗೆ ಏನೋ ಗೊತ್ತಿಲ್ವಲ್ಲ ಅಂತ ಮನೆಯಲ್ಲಿ ಕೂತ್ಕೊಂಡು ಇವರು ಯೋಚನೆ ಮಾಡಿದ್ದು, ನಕಾರಾತ್ಮಕವಾದ ಸಂಕಲ್ಪಗಳನ್ನು ಮಾಡಿದ್ದು. ಆದರೆ ಜನರ ಯೋಚನೆ ಬೇರೆ ಥರ ಇದೆ ಅಣ್ಣವ್ರೆ. ಈಗ ಹೈಸ್ಕೂಲ್ ಮಕ್ಕಳು ಆ ಒಂದು ಸಮಯದಲ್ಲೆಲ್ಲ ಈ ರಾಜಯೋಗನ ಕಲ್ತ್ರೆ ಅಥವಾ ಯಾವ್ದಾದ್ರು ಮೆಡಿಟೇಷನ್ ಕ್ಲಾಸ್ಗೆಲ್ಲ ಹೋಗ್ತಾರೆ ಅಂದರೆ ಆಮೇಲೆ ಗೃಹಸ್ಥದ ಕಡೆ ಅವ್ರಿಗೆ ಗಮನನೇ ಇರಲ್ಲ, ಅಲ್ಲಿಂದ ಡಿಟ್ಯಾಚ್ ಆಗಿಬಿಡ್ತಾರೆ, ವೈರಾಗ್ಯ ಬಂದ್ಬಿಡುತ್ತೆ, ಆಮೇಲೆ ಅದೇ ದಾರಿಲಿ ಹೊಟ್ಟೋಗ್ತಾರೆ. ಆ ಥರನೂ ಉಂಟು.
ಆ ಥರ ಆಗಬಾರ್ದು ಅಂತ ಏನಿಲ್ಲ. ಆದರೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರೋದಕ್ಕೆ ನಾವು ಬಯಸಬೇಕೋ ಅಥವಾ ದೊಡ್ಡವನಾದ ಮೇಲೆ ಅವನು ಕೆಟ್ಟ ಹಾದಿಗೆ ಹೋಗೋಕ್ಕೆ ಇಷ್ಟ ಬರಬೇಕೋ, ನಮಗೆ ಯಾವುದು ಸರಿ ಅಂತ ಅನಿಸುತ್ತೆ. ಈಗ ವಾಸ್ತವಿಕವಾಗಿ ರಾಜಯೋಗ ಅಭ್ಯಾಸ ಮಾಡೋರು ಎಲ್ಲರೂ ಕೂಡ ಗೃಹಸ್ಥವನ್ನ ಬಿಟ್ಬಿಡ್ತಾರೆ ಅಂತ ಏನೂ ಇಲ್ಲ. ಅದು ತಪ್ಪು ಕಲ್ಪನೆ ಮೊದಲನೇದಾಗಿ. ಈಗ ಚಿಕ್ಕ ವಯಸ್ಸಲ್ಲಿ ಒಬ್ಬ ಹುಡುಗ ಕಲ್ತ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ಹೈಸ್ಕೂಲ್ ಫಸ್ಟ್ ಇಯರ್ ಹುಡುಗ, 8ನೇ ಕ್ಲಾಸ್ ಹುಡುಗ ರಾಜಯೋಗ ಅಭ್ಯಾಸಕ್ಕೆ ಬಂದುಬಿಟ್ಟಿದ್ದಾನೆ, ಅಪ್ಪ ಅಮ್ಮನ ಜೊತೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ರಾಜಯೋಗ ಅಭ್ಯಾಸ ಮಾಡ್ತಾನೆ, ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾನೆ, ಅವನ ಏಕಾಗ್ರತೆ ಜಾಸ್ತಿ ಇದೆ, ಅವನ ಕ್ಲಾಸಲ್ಲಿ ಚೆನ್ನಾಗಿ ಮಾರ್ಕ್ಸು ತೆಗಿತಾ ಇದ್ದಾನೆ, ಚಟುವಟಿಕೆಯಿಂದ ಇದ್ದಾನೆ, ಎಲ್ಲ ಜೊತೆ ಚೆನ್ನಾಗೂ ಹೊಂದ್ಕೊಂಡಿದ್ದಾನೆ. ಈಗ 10ನೇ ಕ್ಲಾಸ್ ಆದಮೇಲೆ 11ನೇ ಕ್ಲಾಸು 12ನೇ ಕ್ಲಾಸ್ಗೆ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಅವನು ಪುನಃ ರಾಜಯೋಗ ಬರ್ತಾನೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಯಾಕಂದರೆ 11, 12ರಲ್ಲಿ ಎಷ್ಟು ಆಕರ್ಷಣೆ ಇದೆ ಅಂದರೆ ಅವನಿಗೆ ಇಲ್ಲಿಗೆ ಬರಬೇಕು ಅಂತ ಅವನಿಗೆ ಈ ಹಿಡಿದು ಎಳೆಯುವಷ್ಟು ಶಕ್ತಿ ಆಕರ್ಷಣೆಗಿದೆ. ರಾಜಯೋಗವನ್ನು ಮೀರಿಸುವಂಥ ಆಕರ್ಷಣೆ ಅಲ್ಲಿ ಮೊಬೈಲಲ್ಲಿದೆ, ಅಲ್ಲಿ ಸಂಘದಲ್ಲಿದೆ. ಆದ್ದರಿಂದ ಮೆಜಾರಿಟಿ ಮಕ್ಕಳು ಏನಾಗ್ತಾರೆ ಗೊತ್ತಾ, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ವಾಪಸ್ ಬರೋದಿಲ್ಲ. ಹಾಗಾಗಿ ಅದಕ್ಕಾಗಿ ನಾವು ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಪೋಷಕರು PUCಲಿ ಇದ್ದರೂ ಕೂಡ ಮಕ್ಕಳಿಗೆ ಇದನ್ನು ಬಿಡಿಸದೇ ಇರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದರಲ್ಲಿ ನೀವು ಹೇಳಿದ ಹಾಗೆ ಪೋಷಕರಿಗೆ ಮನಸ್ಸು ಎಷ್ಟೋ ಜನಕ್ಕೆ ಇದಿದೆ, ಬೇರೆ ಆಶ್ರಮಕ್ಕೆ ಹೋಗೋ, ಈ ಆಶ್ರಮಕ್ಕೆ ಹೋಗಬೇಡ ನೀನು ಅಂತ ಹೇಳುವಂಥ ಸಂದರ್ಭಗಳು ಬೇಕಾದಷ್ಟಿವೆ. ಆದ್ದರಿಂದ ದೇವಸ್ಥಾನಕ್ಕೆ ಹೋಗಬೇಕಾರೆ ಅಲ್ಲಿ ನಮಸ್ಕಾರ ಹಾಕ್ಕೊಂಬಬೇಕಾದ್ರೆ ಇಲ್ಲಿ ಯಾಕೆ ಹೋಗಬೇಕು ನೀನು ಅಂತಾರೆ. ಅವ್ರಿಗೆ ದೇವಸ್ಥಾನದಲ್ಲಿ ಸಿಗುವಷ್ಟು ಶಾಂತಿ ಇರ್ಬೋದು, ಅಥವಾ ಒಂದು ನೆಮ್ಮದಿ ಇರ್ಬೋದು, ಅಥವಾ ಒಂದು ಬದ್ಧತೆ ನಿಷ್ಠೆ ಇರ್ಬೋದು, ಅದಕ್ಕಿಂತ 10ರಷ್ಟು 100ರಷ್ಟು ರಾಜಯೋಗ ಅಭ್ಯಾಸದಲ್ಲಿ ಸಿಗುತ್ತೆ. ಯಾಕೆಂದರೆ ಇದರಲ್ಲಿ ಭಕ್ತಿಯಲ್ಲಿ ಮಾಡೋದಕ್ಕಿಂತ ತುಂಬ ಹೆಚ್ಚಿನ ವಿಷಯಗಳು ಗೊತ್ತಾಗುತ್ತೆ. ಯಾವುದೋ ಯಾರ ಸೈದ್ಧಾಂತಿಕ ನಿಲುವಿಗೆ ತೊಂದರೆ ಬರದೇ ಇರುವ ಹಾಗೆ ಜೀವನ ಮಾಡುವಂಥ ಒಂದು ವ್ಯವಸ್ಥೆ. ಎರಡನೇದು, ಯಾವುದೇ ತಪ್ಪು ಕಲ್ಪನೆಗಳಿಗೆ ಒಳಗಾಗದೇ ಇರುವಂತೆ ಜೀವನ ಮಾಡುವಂಥ ವ್ಯವಸ್ಥೆ. ಮೂರನೇದು, ಮೂಢನಂಬಿಕೆಗಳನ್ನು ದೂರ ಮಾಡುವಂಥ ವ್ಯವಸ್ಥೆ ಎಲ್ಲವೂ ರಾಜಯೋಗದಲ್ಲೇ ಇದೆ. ಮತ್ತು ಅದು ಹೆಚ್ಚು ವೈಜ್ಞಾನಿಕವಾಗಿ ಇರೋದರಿಂದ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಇದು ನಿಜ. ಆದರೆ ಜನಗಳಿಗೆ ಅನೇಕ ಬಾರಿ ತಪ್ಪು ಕಲ್ಪನೆಗಳು ಬಂದುಬಿಟ್ಟು ನಿಜವಾಗಿ ಯಾವ ಒಂದು ಪ್ರಾಪ್ತಿ ಸಿಗಬೇಕೋ ಅವ್ರಿಗೆ, ಅದರಿಂದ ಅವರೇ ವಂಚನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಹೆದರಿಕೆ, ಒಂದು ಏನೋ ಒಂಥರ ಅವ್ಯಕ್ತವಾದಂಥ ಭಯ. ಆ ಭಯದಿಂದ ಹೊರಗಡೆ ಬಂದುಬಿಟ್ರೆ ಅವರು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಂತಹವರು ಏನು ಮಾಡ್ಬೋದು ಅಂದರೆ, ಗೃಹಸ್ಥದಲ್ಲಿ ಯಾರಾದರೂ ಇದ್ದರೆ, ಅವ್ರ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಇಲ್ಲಿ ಬರ್ತಾಯಿದ್ರೆ ಅವರನ್ನು ಬೇಕಾದರೂ ನೋಡಿಕೊಂಡು ಅವರು ಕೂಡ ಬರ್ಬೋದು, ಅಥವಾ ಅವರನ್ನು ವಿಚಾರಿಸ್ಬೋದು, ಪ್ರಶ್ನೆ ಮಾಡ್ಬೋದು. ಇದು ಹೀಗಿದೆಯಾ, ಹಾಗಿದೆಯಾ, ಇದು ಸರಿನಾ, ನಿಮಗೇನು ಅನಿಸುತ್ತೆ, ನಿಮ್ಮ ಹುಡುಗ ಸರಿಗಿದಾನ ಇವಾಗ ಅಂತ ಎಲ್ಲ ಕೇಳಿಕೊಂಡು ಬೇಕಾದರೆ ಮಾಡ್ಬೋದು. ಆದ್ದರಿಂದ ರಾಜಯೋಗ ಅನ್ನುವಂಥದ್ದು ಒಂದು ಸಿಂಗಲ್ ವಿಂಡೋ ಸ್ಕೀಮ್ ಇದ್ದಂಗೆ. ಸಿಂಗಲ್ ವಿಂಡೋ ಸ್ಕೀಮ್ ಇದ್ರೆ ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ. ಒಂದು ಆಧ್ಯಾತ್ಮಿಕವಾದ ಪ್ರಶ್ನೆಗಳು, ಎರಡನೇದು ಜೀವನದ ಬಗ್ಗೆ ಪ್ರಶ್ನೆಗಳು, ಮೂರನೇದು ಭವಿಷ್ಯದ ಬಗ್ಗೆ ಪ್ರಶ್ನೆಗಳು, ಎಲ್ಲದಕ್ಕೂ ಒಂದು ಸಿಂಗಲ್ ವಿಂಡೋನಲ್ಲೇ ಅವರಿಗೆ ಸಿಕ್ಬಿಡ್ತದೆ ಆನ್ಸರ್ಸು. ಆವಾಗ ಬುದ್ಧಿ ಏಕಾಗ್ರವಾಗಿಬಿಡ್ತದೆ. ಮನಸ್ಸು ನಿಶ್ಚಲವಾಗಿಬಿಟ್ರೆ ಬುದ್ಧಿ ಏಕಾಗ್ರ ಆಗಿಬಿಡುತ್ತೆ. ಬುದ್ಧಿ ಏಕಾಗ್ರ ಆದರೆ ಆ ಶಕ್ತಿಯನ್ನು ಅವರು ತಮ್ಮ ವೃತ್ತಿಯಲ್ಲಿ ಉಪಯೋಗಿಸ್ಕೊಳ್ಬೋದು, ಶಾಲೆಯಲ್ಲಿ ಉಪಯೋಗಿಸ್ಕೋಬೋದು, ಕಾಲೇಜಲ್ಲಿ ಉಪಯೋಗಿಸ್ಕೋಬೋದು, ಕಲಿಕೆಯಲ್ಲಿ ಉಪಯೋಗಿಸ್ಕೋಬೋದು. ಆದ್ದರಿಂದ ರಾಜಯೋಗ ಅನ್ನೋದು ಬಹಳ ಒಂದು ವಿಶಿಷ್ಟವಾದ ಒಂದು ಕಲೆ, ಜೀವನ ನಡೆಸುವ ಕಲೆ. ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ವಾಸ್ತವಿಕವಾಗಿ ವಾಸ್ತವಿಕ ಅಂಶ ಏನಂದರೆ, ಇವತ್ತಿನ ಜನಜೀವನದಲ್ಲಿ ತುಂಬ ಸಮಸ್ಯೆ ಇರೋದು ಎಲ್ಲಿ ಅಂದರೆ, ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ, ಅಥವಾ ಚರ್ಚುಗಳಲ್ಲಿ, ಮಸೀದಿಗಳಲ್ಲಿ ಇಲ್ಲ.
ಗೃಹಸ್ಥದಲ್ಲೇ ಇರೋದು ಸಮಸ್ಯೆಗಳು. ಗೃಹಸ್ಥದಲ್ಲಿ ಇರುವವರಿಗೆ ಸಮಸ್ಯೆಗಳ ಜೊತೆ ನಾವು ಜೀವನ ಮಾಡ್ತೀವಿ ಅಂತ ಇದ್ದರೆ ಅದು ಅವರ ಆಯ್ಕೆ ಆಗುತ್ತೆ. ಆದರೆ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ಥರ ದಾರಿಗಳಿದೆ ಅಂತ ತಿಳ್ಕೊಂಡಾಗ ಖಂಡಿತವಾಗಿ ಅವ್ರಿಗೊಂದು ಉತ್ತಮವಾದ ಆಯ್ಕೆಯೂ ಕೂಡ ಇಲ್ಲಿ ಇದೆ. ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ರಾಜಯೋಗ ವಿಶೇಷವಾದ ಒಂದು ಯೋಗ. ಯಾಕೆ ಅಂದರೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲ. ಮಧ್ಯವರ್ತಿಗಳಿಲ್ಲ ಅಂದರೆ ನಮ್ಮ ಮೂಲಕನೇ ಎಲ್ಲ ಆಗಬೇಕು ಅನ್ನುವಂಥದ್ದೇನೂ ಇಲ್ಲ. ನೇರವಾಗಿ ಒಬ್ಬ ವ್ಯಕ್ತಿ ರಾಜಯೋಗ ಕಲಿತವನು ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಜೋಡಿಸ್ಕೊಳ್ಬೋದು, ಪರಮಾತ್ಮನ ಶಕ್ತಿಯನ್ನು ಪಡ್ಕೊಳ್ಬೋದು ಮತ್ತು ತಾನೇ ಇಂಡಿವಿಜುವಲ್ ಆಗಿ ಒಬ್ಬನೇ ಒಬ್ಬ ತನಗೆ ಬೇಕಾದ ಹಾಗೆ ಮೆಡಿಟೇಷನ್ ಮಾಡ್ಬೋದು. ಅಷ್ಟು ಶಕ್ತಿ ಇದರಲ್ಲಿ ಸಿಗುತ್ತೆ. ಬೇರೆಯವರ ಅವಲಂಬನೆ ಇದರ ಅವಶ್ಯಕತೆ ಬರೋದೇ ಇಲ್ಲ ಇಲ್ಲಿ. ಆದ್ದರಿಂದ ಇದರ ಬಗ್ಗೆ ಪೋಷಕರು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಹೋಗಬೇಕೋ ಬೇಡವೋ ಅಂತ ಅವಕ್ಕೇನು ಗೊತ್ತಾಗುತ್ತೆ? ಕರ್ಕೊಂಡೋದ್ರೆ ಉಂಟು ಇಲ್ಲದಿರಲಿಲ್ಲ. ಆದ್ದರಿಂದ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕು. ಇಲ್ಲಿ ಹೇಳಿ ಕೇಳುವಂಥ ವಿಚಾರಗಳನ್ನು ಬದಿಗಿಟ್ಟು ನಿಜವಾದ ವಿಚಾರಗಳು ಏನು, ಸತ್ಯಾಂಶ ಏನು ಅಂತ ತಿಳ್ಕೊಂಡ್ರೆ ತುಂಬ ಬೆನಿಫಿಟ್ಟು ಜನಗಳಿಗೆ ಆಗೋದರಲ್ಲಿ ಯಾವುದೇ ಒಂದು ಮೋಸ ಇಲ್ಲ. ಆದ್ದರಿಂದ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ನಾವು ಬೇರೆ ಬೇರೆ ಉಪಾಯಗಳನ್ನೆಲ್ಲ ಮಾಡಿಬಿಡ್ತೀವಿ. ಯಾರೋ ಏನೋ ಹೇಳಿದ್ರು ಅಲ್ಲಿಗೆ ಹೋಗಿ ನಿಮಗೆ ಉಪಾಯ ಸಿಗುತ್ತೆ, ಇಲ್ಲಿಗೆ ಹೋಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಇಂಥದ್ದು ಮಾಡಿ ನಿಮಗೆ ಎಲ್ಲ ಪರಿಹಾರ ಹೋಗ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ನಾವು ಫಾಲೋ ಮಾಡಿಬಿಡ್ತೀವಿ. ಸಿಗ್ಬೋದು, ಅಲ್ಪ ಸ್ವಲ್ಪ ನಮಗೆ ಪರಿಹಾರ ಸಿಗ್ಬೋದು. ಆದರೆ ಸದಾಕಾಲಕ್ಕಾಗಿ ಪರಿಹಾರ ಸಿಗಬೇಕಾದ್ರೆ ಯಾವುದು ಹೆಚ್ಚು ವೈಜ್ಞಾನಿಕವಾಗಿದೆ ಮತ್ತು ಸಹಜವಾಗಿದೆ, ಸರಳವಾಗಿದೆ, ಪ್ರತಿಯೊಬ್ಬರು ಕಲಿಬಹುದಾದಂಥ ವಿಚಾರ ಇದೆ, ಇದನ್ನು ನಾವು ಫಾಲೋ ಮಾಡೋದ್ರಲ್ಲಿ ಏನೂ ತಪ್ಪೇನಿಲ್ಲ. ಮತ್ತು ಇದನ್ನು ವೆರಿಫೈ ಮಾಡಿ ನಂತರ ನಿರ್ಧಾರ ತಗೋಬೋದಲ್ಲ ಅಲ್ವಾ? ಮನೆಯಲ್ಲೇ ಕೂತ್ಕೊಂಡು ನಾನೇ ಊಹೆ ಮಾಡಿಕೊಂಡು ಅಯ್ಯೋ ಇಲ್ಲಿಗೆ ಹೋದರೆ ಏನೋ, ಅಲ್ಲಿಗೆ ಹೋದರೆ ಏನೋ, ಹೇಗೋ ಅಂತ ತಿಳ್ಕೊಂಡ್ಬಿಟ್ರೆ ನನಗೆ ನನ್ನ ಆಯ್ಕೆಗಳನ್ನು ನಾನೇ ಮೊಟಕು ಮಾಡ್ಕೊಂಡಂಗೆ ಆಗುತ್ತೆ ಅಲ್ವಾ? ಹಾಗೆ ನಾವು ಗಮನಿಸ್ತಿರೋದೇನು ಅಂದರೆ ಈ ಸಂಸ್ಥೆ ಒಳಗೆ ಬರ್ದೇ ಇರೋ ಜನ ಈ ರೀತಿ ಯೋಚನೆ ಮಾಡ್ಕೊಂಡು ಹೆದರ್ಕೊಂಡು ಮನೆಯಲ್ಲೇ ಇದ್ದಾರೆ. ಆದರೆ ತುಂಬಾ ವರ್ಷಗಳಿಂದ ಈ ಸಂಸ್ಥೆಗೆ ಬಂದು ಹೋಗೋರು ಕುಟುಂಬದ ಸಮೇತ ದಿನ ಬಂದು ಹೋಗ್ತಾನೆ ಇದ್ದಾರೆ ಅನೇಕ ವರ್ಷಗಳಿಂದ. ಯಾರು ಒಳಗಡೆ ಹೋಗಿ ಸರೆಂಡರ್ ಏನಾಗಿದೆ. ಹಾಗಿದ್ರೆ ಇಲ್ಲ ಆ ರೀತಿ ಯಾರಿಗೆ ಅವಕಾಶ ಸಿಗತ್ತೆ? ಪೂರ್ಣ ಇಲ್ಲೇ ಇರುವಂತ ಅವಕಾಶ? ನೀವು ಹೇಳುವಂಥ ಪ್ರಶ್ನೆ ಏನಿದೆಯಲ್ಲ, ಕೇಳುವಂಥ ಪ್ರಶ್ನೆ ಭಾಳ ಸಮಂಜಸವಾದ ಪ್ರಶ್ನೆ. ಯಾಕಂದರೆ ಸಾಮಾನ್ಯ ಜನರಿಗೆ ಗೊತ್ತಿಲ್ಲ ಇದು. ಮನೆಯಿಂದ ಬರುವಂಥವರು ಇಲ್ಲಿ ಅವರ ಪಾತ್ರ ಏನು, ಮತ್ತು ಇಲ್ಲಿ ಸೇವಾ ಕೇಂದ್ರಗಳಲ್ಲಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂತ ಜನರಿಗೆ ಗೊತ್ತಿಲ್ಲ. ಅವರೇನು ತಿಳ್ಕೊಳ್ತಾರೆ, ಬಿಳಿ ಬಟ್ಟೆ ಹಾಕ್ಕೊಂಡು ಬ್ಯಾಡ್ಜ್ ಹಾಕ್ಕೊಂಡು ಹೋದ ತಕ್ಷಣ ಇವರು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ನೀವು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಲ್ವಾ, ಬ್ರಹ್ಮಕುಮಾರಿ ಆಶ್ರಮ ಸೇರ್ಕೊಂಡ್ಬಿಟ್ಟಿದ್ದೀರಲ್ವಾ ಅಂತ ಕೇಳ್ತಾರೆ. ಯಾರೂ ಸೇರ್ಕೊಳ್ಳಲ್ಲ, ಅದು ಯಾರೂ ಸೇರಿಸ್ಕೊಳ್ಳಲ್ಲ. ಹಾಗೆ 98% ಜನಗಳು ಮನೆಯಿಂದ ಬರೋದು. ಇನ್ನೂ 2% ಮಾತ್ರ ಈಶ್ವರ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಇರುವಂತಹ ನಿಮಿತ್ತ ವ್ಯಕ್ತಿಗಳು. ಅವರು ಮದುವೆ ಆಗಿರಲ್ಲ. ಅವರು ಬ್ರಹ್ಮಚಾರಿ ಜೀವನವನ್ನು ನಡೆಸ್ಕೊಂಡು ಸೇವಾ ಕೇಂದ್ರಗಳನ್ನು ನಡೆಸ್ಕೊಂಡು ನೋಡುವಂತಹ ಜವಾಬ್ದಾರಿ ಅವ್ರಿಗೆ ಕೊಟ್ಟಿರ್ತಾರೆ. ಇನ್ನು 98% ಜನ ಯಾರಿದ್ದಾರಲ್ಲ ಅವರು ಮನೆಯಿಂದ ಬರ್ತಾರೆ, ಹೋಗ್ತಾರೆ. ಇಲ್ಲಿ ಅರ್ಧ ಗಂಟೆ 1 ಗಂಟೆ ಇರ್ತಾರೆ. ತಮ್ಮ ಮಕ್ಕಳು ಮರಿ ಬಂದರೆ ಅವ್ರನ್ನೂ ಕರ್ಕೊಂಬರ್ತಾರೆ, ಒಳ್ಳೆ ವಿಚಾರ ಕೇಳ್ತಾರೆ, ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡ್ತಾರೆ, ತಮ್ಮ ಕೆಲಸಕ್ಕೆ ಹೊರಟೋಗ್ಬಿಡ್ತಾರೆ. ಇಂಥ ಕುಟುಂಬಗಳು ಇಡೀ ಪ್ರಪಂಚದಲ್ಲಿ ಸುಮಾರು 12ರಿಂದ 15 ಲಕ್ಷ ಕುಟುಂಬಗಳೇ ಇವೆ. ಅವರೆಲ್ಲರಿಗೂ ತುಂಬ ಅನುಕೂಲಗಳಾಗಿವೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಅನುಕೂಲ ಇಲ್ಲದೆ ಯಾರೂ ಏನು ಮಾಡೋಕ್ಕೆ ಹೋಗಲ್ಲ ಅಲ್ವಾ?
ಏನಾದ್ರು ಮಾಡೋಕ್ಕೆ ಹೋದರೆ ಏನು ಪ್ರಯೋಜನಕ್ಕೆ ಹೋದರೆ ಅಂತ ಕೇಳ್ತಾರೆ. ಹಾಗೆ ಪ್ರಯೋಜನಗಳಿಲ್ಲದೆ ಇಷ್ಟು ವರ್ಷದಿಂದ ಜನ ಯಾಕೆ ಬರ್ತಾರೆ ಇಲ್ಲಿಗೆ? ಏನೇನು ಪ್ರಯೋಜನಗಳಿವೆ ಅಣ್ಣವ್ರೆ? ಪ್ರಯೋಜನಗಳು ತುಂಬ ಇವೆ. ಒಂದೇನೆಂದರೆ, ವೈಯಕ್ತಿಕ ಮಟ್ಟದಲ್ಲಿ ಒಂದು ಜೀವನದಲ್ಲಿ ಶಿಸ್ತು ಬಂದ್ಬಿಡ್ತದೆ. ಶಿಸ್ತು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಮೊದಲು ಅಶಿಸ್ತಿನ ಜೀವನ ಯೋಚನೆ ಮಾಡಿಕೊಂಡ್ರೆ, ಅಯ್ಯೋ ಹೀಗೂ ಇದ್ವಲ್ಲ ನಾವು, ಈಗ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದೀವಲ್ವಾ ಈ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಶಿಸ್ತು ಅಂದರೆ ಯಾವ ಥರ ಶಿಸ್ತು ಅಂತ ನೀವು ಕೇಳಿದ್ರೆ, ಮೊದಲನೇದು ನಿದ್ದೆ ಶಿಸ್ತು, ಎರಡನೇದು ಆಹಾರದ ಶಿಸ್ತು, ಮೂರನೇದು ಕೆಲಸ ಮಾಡುವಲ್ಲಿ ಇರುವಂತಹ ಶಿಸ್ತು, ನಾಲ್ಕನೇದು ಸಂಸಾರದಲ್ಲಿ ಸಂಬಂಧದಲ್ಲಿ ಇರುವಂತಹ ಶಿಸ್ತುಗಳು. ಇವೆಲ್ಲ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಪೋಣಿಕೆ ಆಗ್ಬಿಡ್ತವೆ ಅಂದರೆ, ಇದೇ ಸರಿಯಾದ ಜೀವನ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಆ ಶಿಸ್ತಿನಲ್ಲಿ ಒಂದು ವ್ಯವಸ್ಥೆ ಇದೆ. ಶಿಸ್ತಿನಲ್ಲಿ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಶಿಸ್ತನ್ನು ಪಾಲಿಸಿದಷ್ಟು ವ್ಯವಸ್ಥೆ ಇನ್ನೂ ಬಿಗಿಯಾಗ್ತಾನೇ ಹೋಗುತ್ತೆ ಒಳಗಡೆ. ಆವಾಗ ಏನು ಅನಿಸುತ್ತೆ, ಇದು ಕರೆಕ್ಟು, ನಾವು ಮಾಡ್ತಾಯಿದ್ದೀವಲ್ಲ ಇದು ಕರೆಕ್ಟು. ಯಾಕಂದರೆ ಮೊದಲು ಬೆಳಗ್ಗೆ ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಹೇಳ್ತಾಯಿದ್ವಿ, 7 ಗಂಟೆ 8 ಗಂಟೆ 9 ಗಂಟೆ ಹೋಗ್ತಾಯಿದ್ವಿ. ಎಷ್ಟೋ ಜನ 9:30 ಎದ್ದು ಸ್ನಾನ ಮಾಡ್ಕೊಂಡು 10 ಗಂಟೆಗೆ ಆಫೀಸ್ಗೆ ಹೋಗಿದ್ದು ಇದೆ, ಈಗಲೂ ನಡೀತಾ ಇದೆ, ಇಲ್ಲ ಅಂತ ಏನಿಲ್ಲ. ಅಶಿಸ್ತಲ್ವ ಅದು. ರಾತ್ರಿ 11 ಗಂಟೆ 12 ಗಂಟೆ 1 ಗಂಟೆ ಆದರೂ ಸಿನಿಮಾನೋ ಟಿ ವಿನೋ ಏನೋ ನೋಡ್ತಾ ಕೂತಿರೋದು, ಅಥವಾ ಮನೆಗೆ ಬರೋದೇ ಅಷ್ಟೊತ್ತಾಗೋದು, ಅಶಿಸ್ತಲ್ವ ಅದು. ಮನೆಯವ್ರು ಯಾಕೆ ಕೇಳಲ್ಲ ಅಂದರೆ, ಮನೆಯವರು ಅದೇ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ಮೊದಲು ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗ್ತಾಯಿದ್ರು, ಇವಾಗ ಮನೆಯಲ್ಲೇ ಟಿ ವಿಯಲ್ಲೇ ಸಿನಿಮಾಗಳು ನೋಡ್ತಾರೆ. ಸೆಕೆಂಡ್ ಶೋ ಫಸ್ಟ್ ಶೋ ಎಲ್ಲ ನೋಡ್ತಾರೆ. ಅವರೇ ರಾತ್ರಿ ಮಲಗೋದು 12 ಗಂಟೆ 1 ಗಂಟೆ ಆಗುತ್ತೆ. ಊಟ ಮಾಡೋದೇ 11 ಗಂಟೆಗೆ, ಎಲ್ಲ ತುಂಬ ಮನೆಗಳಲ್ಲಿ ಊಟ ಮಾಡೋದೇ 11 ಗಂಟೆಗೆ ರಾತ್ರಿ. ಎಲ್ಲಿ ಶಿಸ್ತಿದು? ಸಾಮಾನ್ಯ ಜ್ಞಾನ ಏನು ಹೇಳುತ್ತೆ, ಆರೋಗ್ಯ ಏನು ಹೇಳುತ್ತೆ ಅಂದರೆ, ಊಟ ಮಲಗುವ ಮೊದಲು 2 ಗಂಟೆ ಕಾಲದ ಮೊದಲು ಆಹಾರ ಸೇವನೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ? ಈಗ ನಾವು 10 ಗಂಟೆ ಮಲ್ಕೋಬೇಕು ಅಂದರೆ ಅಟ್ಲೀಸ್ಟ್ 7:30 8 ಗಂಟೆಗಾದರೂ ನಾವು ಊಟ ಮಾಡಬೇಕು. ಮತ್ತು 10 ಗಂಟೆ ಒಳಗೆ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಏಳೋಕ್ಕೂ ಅನುಕೂಲ ಆಗುತ್ತೆ. ನಾನು ಮಲಗೋದೇ 2 ಗಂಟೆ 3 ಗಂಟೆ ಆದರೆ ನಾನು 9 ಗಂಟೆಗೆ ಏಳೋದು ಬೆಳಿಗ್ಗೆ. ಮತ್ತು ಇದು ಹೀಗೆ ಶಿಸ್ತು ಅಶಿಸ್ತು ಕಂಟಿನ್ಯೂ ಆಗಿಬಿಟ್ಟು ಅಶಿಸ್ತೇ ಶಿಸ್ತಾಗ್ಬಿಡುತ್ತೆ. ಅವ್ರಿಗೆ ಅದು ಬೇಡ ಅಂತ ಅನಿಸಲ್ಲ, ಇದೇ ಸರಿಗಿದೆ, ಇದೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದರಲ್ಲಿರುವಂಥ ಅನಾರೋಗ್ಯಕರ ಅಂಶಗಳು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಈಗ ಕಣ್ಣಿಗೆ ಅನಾರೋಗ್ಯ, ರಾತ್ರಿ ಅಷ್ಟೊತ್ತಾರು ನೋಡ್ತಾ ಇರ್ತೀವಿ, ಲೈಟೆಲ್ಲ ಆಫ್ ಮಾಡಿಕೊಂಡು ಬರೀ ಟಿ ವಿ ಆನ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ, ಕಣ್ಣುಗೊಳ್ಳೆಯದಲ್ಲ. ಮತ್ತು ಬರುವಂಥ ಚಿತ್ರಗಳು ಆರೋಗ್ಯಕರವಾಗಿದೆಯೇ ಇಲ್ವೇ ಅಂತ ನಾವೇನು ಪರಿಶೀಲಿಸಲ್ಲ, ಬಂದಿರೋದನ್ನು ಸುಮ್ಮನೆ ನೋಡ್ತಾ ಇರ್ತೀವಿ. ಅವೆಲ್ಲ ನಮ್ಮಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ರಿಜಿಸ್ಟರ್ ಆಗಿರೋದು ಇವತ್ತೋ ನಾಳೆನೋ ವಾಪಸ್ ಬಂದೇ ಬರುತ್ತೆ ನಾನು ನೋಡೋದಕ್ಕೆ, ನನ್ನ ತಲೆ ಒಳಗಡೆ ಅದೇ ತುಂಬಿಕೊಳ್ಳುತ್ತೆ. ಮತ್ತು ನಿದ್ರೆ ಪ್ರಕ್ರಿಯೆ ಅವಧಿನೇ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ದಿವಸ ರಾತ್ರಿ 1 ಗಂಟೆ 2 ಗಂಟೆ ಮಲ್ಕೊಂಡ್ರೆ ಆ ವ್ಯಕ್ತಿ 10 ಗಂಟೆ ಮಲ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿದ್ದೆನೇ ಬರೋದಿಲ್ಲ ಅವ್ರಿಗೆ. ಆ ಮಟ್ಟಕ್ಕೆ ಹೊರಟೋಗ್ಬಿಡುತ್ತೆ. ಅದರಿಂದ ನಿದ್ರೆ ಶಿಸ್ತು ಹೊರಟೋಗುತ್ತೆ. ಆಹಾರದ ಶಿಸ್ತು ಅಷ್ಟೇ. ಆಹಾರಕ್ಕೆ ಆಹಾರ ಸೇವನೆಗೆ ಒಂದು ಟೈಮ್ ಅಂತ ಇದೆ. ಆ ಟೈಮ್ ಬಿಟ್ಬಿಡ್ತಾರೆ. ಯಾವುದೋ ಟೈಮು ಹಸುವಾದಾಗ ತಿನ್ನೋದು, ಹಸುವಾಗದೇ ಇದ್ದರೂ ತಿನ್ನೋದು, ತಿಂತಾನೇ ಇರೋದು ಬೆಳಗಿನಿಂದ ಸಂಜೆವರೆಗೆ. ಈ ಥರ ಒಂದು ಅಶಿಸ್ತು ಬಂದುಬಿಟ್ಟಿದೆ ಆಹಾರದಲ್ಲಿ. ಮತ್ತು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನುವ ಒಂದು ಪ್ರಶ್ನೆ ಕೂಡ ನಾವು ಹಾಕ್ಕೊಳ್ಳಲ್ಲ. ಏನು ಸಿಕ್ತೋ ಎಲ್ಲ ತಿನ್ನಬೇಕು ಅಂತಲೇ ತಿಳ್ಕೊಂಡಿರೋದು ನಾವು. ಹಾಗಾಗಿ ಅಶಿಸ್ತು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಹಾಸು ಹೊಕ್ಕಾಗ್ಬಿಟ್ಟಿದೆ ಅಂದರೆ, ನಮಗೆ ಶಿಸ್ತಿನ ಜೀವನ ನಡೆಸಬೇಕು ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಸ್ವೇಚ್ಛೆ ಹೇಗೆ ಬೇಕೋ ಆಗಿರ್ಬೋದಲ್ಲ. ಆ ಸ್ವೇಚ್ಛೆಗೆ ಮನುಷ್ಯ ಹೊಂದ್ಕೊಂಡ್ಬಿಟ್ರೆ ಆ ಮನುಷ್ಯ ಶಿಸ್ತಿಗೆ ಒಳಗಾಗೋ ಸಾಧ್ಯನೇ ಇಲ್ಲ. ಆ ಥರ ಆಗುತ್ತೆ. ರಾಜಯೋಗದಿಂದ ಗೃಹಸ್ಥಿಗಳಿಗೆ ಇನ್ನೂ ಏನೇನು ಲಾಭಗಳಿದೆ, ಇನ್ನೂ ಹೆಚ್ಚು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಾವು ಖಂಡಿತ ತಿಳಿಸ್ಕೊಡ್ಬೇಕು ಅನ್ನೋರೆ. ಇವತ್ತು ತಾವು ಸಮಯ ಮಾಡಿಕೊಂಡು ನಮ್ಮ ಮಧ್ಯೆ ಬಂದಿದ್ದೀರಾ, ಎಷ್ಟೆಲ್ಲ ವಿಚಾರಗಳನ್ನ ತಿಳಿಸಿದ್ದೀರಾ. ತಮಗೆ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ,
ಈ ರಾಜಯೋಗ ಅನ್ನೋದು ಗೃಹಸ್ಥರಿಗಾಗಿ ವಿಶೇಷವಾಗಿ ಇರುವಂತಹ ಯೋಗದ ಒಂದು ವಿಧಾನ. ಇದು ಬದುಕೋ ಕಲೆಯನ್ನ ನಮಗೆ ಕಲಿಸುತ್ತೆ. ಆದ್ರಿಂದ ತಾವೂ ಸಹ ತಮ್ಮ ಸಮೀಪದ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಈ ರಾಜಯೋಗದ ಅಭ್ಯಾಸವನ್ನ ಮಾಡಬಹುದು. ಹಾಗೆ ಈ ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲೂ ಮುಂದುವರಿಸ್ತೀವಿ. ಅದುವರೆಗೂ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.